ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವಿವತ್ತು ಕಡಲೆಪುರಿ ಉಪ್ಪಿಟ್ಟು ಮಾಡ್ತಾ ಇದೀವಿ. ಸಿಂಪಲ್ ಅಂದರೆ ಸಿಂಪಲ್ಲು, ತುಂಬಾನೇ. ಅದಕ್ಕೆ ಬೇಕಾಗಿರೋ ಐಟಮು ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಹಾಗೆ ಕಡಲೆ ಬೀಜ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಅರಿಶಿನ ಪುಡಿ. ಈಗ ಯಾವ ಥರ ಮಾಡೋದು ಅಂದರೆ ಕಡಲೆಪುರಿ. ಈಗ ಯಾವ ಥರ ಮಾಡೋದು ಅಂದರೆ ತುಂಬ ಸಿಂಪಲ್ಲು. ನೋಡ್ಕೊಬರೋಣ ಬನ್ನಿ. 5 ನಿಮಿಷದಲ್ಲಿ ಆಗೋಗುತ್ತೆ. ಮೊದಲಿಗೆ ಕಡಲೆಪುರಿನ ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲಿ ಡಸ್ಟ್ ಇರುತ್ತೆ, ಇಲ್ಲ ಕಲ್ಲಿರುತ್ತೆ. ಅದರಿಂದ ಚೆನ್ನಾಗಿ ತೊಳ್ಕೊಬೇಕು. ಜಾಸ್ತಿ ಉನಿಯೋಕ್ಕದೇನು ಬೇಡ. ತೊಳಿತಾನೆ ಅದು ಉಂಟೋಗಿರುತ್ತೆ. ಇದನ್ನು ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ನೀರನ್ನ ಬಸ್ಕೋಬೇಕು. ನೀರನ್ನ ಬಸ್ಕೊಂಡಾದ್ಮೇಲೆ ಡ್ರೈ ಆಗಿರ್ಬೇಕು ಒಂದು ಸ್ವಲ್ಪ. ಈ ಥರ ಇರುತ್ತೆ. ಅದಕ್ಕೆ ಒಂದು ಪಾತ್ರೆ ತಗೊಳ್ಳಿ. ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ, ಪಾತ್ರೆ ಕಾದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡ್ಮೇಲೆ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಯಾವ ಥರ ಚಿತ್ರಾನ್ನ ಮಾಡ್ಕೊತೀರೋ ಅದೇ ಥರ ಸೇಮು. ಅನ್ನ ಹಾಕೋ ಬದಲು ಈ ಕಡಲೆಪುರಿನ ಹಾಕಿ ಸಿಂಪಲ್ಲಾಗಿ ಇದು ಆಗೋಗುತ್ತೆ. ಈರುಳ್ಳಿ ಎಲ್ಲ ಬೆಂದಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಬೇಯ್ತಾ ಇದೆ. ಚೆನ್ನಾಗಿ ಕೈ ಆಡ್ಕೊಳ್ಳಿ. ತುಂಬ ಸೀಸ್ಬೇಡಿ, ಸೀದೋದ್ರೆ ಒಂಥರ ಚೆನ್ನಾಗಿರಲ್ಲ. ಅದಕ್ಕೆ ಒಂದು ಸ್ವಲ್ಪ ಈಗ ಅರಿಶಿನ ಪುಡಿ ಹಾಕೊಳ್ಳೋಣ. ಕಡಲೆಬೇಳೆ, ಕಡಲೆ ಬಿತ್ತ. ಇಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಿಂತ ಮುಂಚೆ ನಾನು ಫಸ್ಟ್ ವಿಡಿಯೋ ಮಾಡಿದ್ದೆ. ಆದರೆ ವಾಯ್ಸ್ ಓವರ್ಲಿ ಬಿಡಿ ಒಂದು ಎಲ್ಲ ಮಿಸ್ ಹೊಂಟೋಗ್ಬಿಟ್ಟಿದೆ ವಾಯ್ಸ್ ಎಲ್ಲ. ಅದಕ್ಕೆ ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತಪ್ಪು ತಿಳ್ಕೊಬೇಡಿ. ವಿಡಿಯೋ ಹೋಗ್ತಾ ಇರುತ್ತೆ, ವಾಯ್ಸು ಕಡಿಮೆ ಆಗಿರುತ್ತೆ. ಎಲ್ಲ ಒಂದು ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಕಡಲೆಪುರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಹುರ್ಕೊಳ್ಳೋಣ. ಕೈ ಆಡ್ಕೊಂಡ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು, ಜಾಸ್ತಿ ಹಾಕಿದ್ರೆ ಅಷ್ಟೇ ಪುಡಿನೇ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಕೈ ಆಡ್ಕೊಂಡ ನಂತರ ಈ ಥರ ಇರುತ್ತೆ. ಮಕ್ಕಳಿಗೆ ಬೇಗನೆ ಮಾಡಿಕೊಡ್ಬೋದು, ಇಲ್ಲ ಮನೇಲಿ ನೀವೇ ಬೇಗ ಮಾಡ್ಕೊ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಏನು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಜಾಸ್ತಿ ಟೈಮೇ ಬೇಕಾಗಿಲ್ಲ. ಫೈನಲಾಗಿ ಈ ಥರ ಇರುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರುಚಿಕರವಾದ ತಿಂಡಿ ಜೊತೆ.